ನೋಡ್ತಿದ್ರೆ ಟಿವಿ46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸ್ವಯಂ ಪ್ರೇರಿತವಾಗಿ ಜಾಗೃತವಾಗದಿದ್ದಲ್ಲಿ ಅಮಲು ಮುಕ್ತ ಸಮಾಜವನ್ನು ನಿರೀಕ್ಷಿತ ಮಟ್ಟದಲ್ಲಿ ನಿರ್ಮೂಲನೆ ಮಾಡಲು ಸಾಧ್ಯವಾಗುವುದಿಲ್ಲ ಎಂದು ಪೊಲೀಸ್ ಸಹಾಯಕ ಉಪಾಧೀಕ್ಷಕರಾದ ಪ್ರಮೋದ್ ಕುಮಾರ್ ಅವರು ಇಂದು ಪತ್ರಕರ್ತರ ಸಂಘವು ಆಯೋಜಿಸಿದ್ದ ಸಂವಾದ ಗೋಷ್ಠಿಯಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಶನಿವಾರ ಪಟ್ಟಣದ ಪತ್ರಿಕಾ ಕಚೇರಿಯಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅಮಲು ಮುಕ್ತ ಭಾರತ ಎಂಬ ವಿಷಯದ ಬಗ್ಗೆ ಸಂವಾದ ಗೋಷ್ಠಿಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಪ್ರಮೋದ್ ಕುಮಾರ್, ಈ ಡ್ರಗ್ಸ್ ಎಂಬ ಮಹಾಮಾರಿಯನ್ನು ನಿಯಂತ್ರಣ ಮಾಡಲು ಕೇವಲ ಪೊಲೀಸ್ ಇಲಾಖೆ ಒಂದೇ ಜವಾಬ್ದಾರಿ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅಬಕಾರಿ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಕಂದಾಯ ಇಲಾಖೆ, ಶಿಕ್ಷಣ ಇಲಾಖೆ, ಅರಣ್ಯ ಇಲಾಖೆ, ತಾಲೂಕು ಪಂಚಾಯಿತಿ ಸಂಘ ಸಂಸ್ಥೆಗಳು ಜೊತೆಗೆ ನಮ್ಮೊಂದಿಗೆ ಪತ್ರಕರ್ತರು ಸೇರಿದಂತೆ ಇನ್ನೂ ಹಲವು ಇಲಾಖೆಗಳು ಕೈಜೋಡಿಸಬೇಕಾಗುತ್ತದೆ ಎಂದ ಅವರು, ಪ್ರತಿ ಮನೆಯಲ್ಲೂ ಕೂಡ ಡ್ರಗ್ಸ್ನಂತಹ ಮಾರಕ ಚಟುವಟಿಕೆಗಳಿಂದ ಒಬ್ಬ ವ್ಯಕ್ತಿ ಹಾಳಾಗುವುದಲ್ಲ, ಆತನ ಕುಟುಂಬ ಮತ್ತು ಇಡೀ ಸಮಾಜವೇ ಹಾಳಾಗುತ್ತದೆ. ಹಾಗಾಗಿ ಇದನ್ನು ನಿಯಂತ್ರಣ ಮಾಡಲು ಜಾಗೃತಿ ಮೂಡಬೇಕಾದರೆ ಪ್ರತಿಯೊಬ್ಬರ ಜವಾಬ್ದಾರಿಯೂ ಕೂಡ ಬಹಳ ಮುಖ್ಯ ಎಂದರು. ಡ್ರಗ್ಸ್ ಮಾರಾಟ ಮಾಡುವವರ ಮತ್ತು ಅದನ್ನು ಉಪಯೋಗಿಸುವವರ ಮಾಹಿತಿ ಗೊತ್ತಿದ್ದು ಕೂಡ ನಾನೇಕೆ ಮಾಹಿತಿ ನೀಡಬೇಕು? ಮಾಹಿತಿ ನೀಡಿದರೆ ನಾನು ಕೂಡ ಸಾಕ್ಷಿ ಹೇಳಲು ನ್ಯಾಯಾಲಯಕ್ಕೆ ಹೋಗಬೇಕಾಗುತ್ತದೆ ಎಂದು ಮೌನ ವಹಿಸುವುದು ಕೂಡ ಅಪರಾಧವಾಗುತ್ತದೆ. ಮಾಹಿತಿ ಗೊತ್ತಿರುವವರು ಯಾವುದೇ ಭಯವಿಲ್ಲದೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ತಿಳಿಸಿದಾಗ ನಿಯಂತ್ರಣ ಮಾಡಲು ಸಾಧ್ಯವಾಗುತ್ತದೆ ಎಂದರು. ತಾಲೂಕಿನಲ್ಲಿ ಅನೇಕ ಭಾಗಗಳಲ್ಲಿ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳು ಇದ್ದು ಇಲ್ಲಿಗೆ ಬರುವ ಹೊರ ಜಿಲ್ಲೆಯ ಪ್ರವಾಸಿಗರು ಅಮಲು ಬರುವ ವಸ್ತುಗಳನ್ನು ಸೇವನೆ ಮಾಡುವ ಮೂಲಕ ಇಲ್ಲಿನ ವಾತಾವರಣ ಹಾಳು ಮಾಡುತ್ತಿದ್ದಾರೆ. ಇದರ ಬಗ್ಗೆ ಏನು ಕ್ರಮ ವಹಿಸಿ ಎಂದು ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ಹಾಸನ ಜಿಲ್ಲಾ ಸಹಾಯಕ ನಿರ್ದೇಶಕರು, ಪ್ರವಾಸೋದ್ಯಮ ಇಲಾಖೆ ಹಾಗೂ ನಮ್ಮ ಇಲಾಖೆ ಜಂಟಿಯಾಗಿ ಈ ಹಿಂದೆ ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳಿಗೆ ಹೋಗಿ ಪರಿಶೀಲನೆ ನಡೆಸಲಾಗಿದೆ. ಎನ್ಡಿಪಿಎಸ್ ಕಾಯ್ದೆ ಪ್ರಕಾರ ಡ್ರಗ್ಸ್ ಉಪಯೋಗಿಸುವುದು ಮತ್ತು ಅದನ್ನು ಇಟ್ಟುಕೊಳ್ಳುವುದು ಅಪರಾಧವಾಗಿರುತ್ತದೆ. ಕಾನೂನು ರೀತಿಯಲ್ಲಿ ಅನುಮತಿ ಪಡೆದು ಹೋಮ್ ಸ್ಟೇ ಹಾಗೂ ರೆಸಾರ್ಟ್ಗಳನ್ನು ನಡೆಸುತ್ತಿರುವವರಿಗೆ ಸಂಪೂರ್ಣ ವಿವರವನ್ನು ಪಡೆಯುವಂತೆ ರೆಸಾರ್ಟ್ ಮತ್ತು ಹೋಮ್ ಸ್ಟೇ ಮಾಲೀಕರಿಗೆ ಈ ಹಿಂದೆಯೇ ಸಭೆ ನಡೆಸಿ ರೆಸಾರ್ಟ್ ಮತ್ತು ಹೋಮ್ ಸ್ಟೇಗಳಿಗೆ ಬರುವವರ ಚಲನವಲನಗಳ ಬಗ್ಗೆ ಗಮನ ಇಡಬೇಕು. ಒಂದು ವೇಳೆ ಅಂತಹ ವ್ಯಕ್ತಿಗಳು ಇದ್ದರೂ ಕೂಡ ನಮ್ಮ ಹೋಮ್ ಸ್ಟೇ ಮತ್ತು ರೆಸಾರ್ಟ್ಗಳಿಗೆ ಎಲ್ಲಿ ಕೆಟ್ಟ ಹೆಸರು ಬರುತ್ತದೆಯೋ ಅಥವಾ ನ್ಯಾಯಾಲಯದಲ್ಲಿ ನಾವು ಸಾಕ್ಷಿ ಹೇಳಬೇಕಾಗುತ್ತದೆ ಎಂದು ಭಾವಿಸಿ ಮಾಹಿತಿ ನೀಡುವಲ್ಲಿ ಹಿಂದೇಟು ಹಾಕುತ್ತಾರೆ. ಇದು ಸರಿಯಾದ ಕ್ರಮವಲ್ಲ. ಪ್ರತಿಯೊಬ್ಬರು ಮಾಹಿತಿಯನ್ನು ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಬೇಕು ಎಂದರು. ಡ್ರಗ್ಸ್ ಎಂಬುದು ದೇಶಾದ್ಯಂತ ಇಂದು ವ್ಯಾಪಕವಾಗಿ ಹರಡುತ್ತಿದ್ದು ಇದನ್ನು ಕೇವಲ ನಮ್ಮ ಇಲಾಖೆಯೊಂದರಿಂದ ತಡೆಗಟ್ಟಲು ಸಾಧ್ಯವಿಲ್ಲ. ಸಕಲೇಶಪುರ ತಾಲೂಕು ಭೌಗೋಳಿಕವಾಗಿ ತುಂಬಾ ವ್ಯಾಪ್ತಿಯನ್ನು ಹೊಂದಿದ್ದು ನಮ್ಮಲ್ಲಿರುವ 30 ಸಿಬ್ಬಂದಿಗಳಿಂದ ಇದನ್ನು ಸಂಪೂರ್ಣವಾಗಿ ತಡೆಯಲು ಸಾಧ್ಯವಿಲ್ಲ. ನಿರೀಕ್ಷಿತ ಮಟ್ಟದಲ್ಲಿ ನಿಯಂತ್ರಣ ಮಾಡಲು ಸಾಮೂಹಿಕ ಪ್ರಯತ್ನಗಳು ಆಗಬೇಕಿದ್ದು ಮೊಟ್ಟಮೊದಲು ಇದು ಪ್ರತಿಯೊಬ್ಬರಲ್ಲೂ ಸ್ವಯಂ ಪ್ರೇರಿತವಾಗಿ ಜಾಗೃತಿ ಮೂಡಿದಾಗ ಮಾತ್ರ ಇಂತಹ ಪಿಡುಗನ್ನು ತಡೆಗಟ್ಟಬಹುದು. ಹಾಸನ ಜಿಲ್ಲಾ ಸಹಾಯಕ ನಿರ್ದೇಶಕರು ಟೂರಿಸಂ ಡಿಪಾರ್ಟ್ಮೆಂಟ್ ಅವರು ಮತ್ತು ನಮ್ಮ ಇಲಾಖೆ ಜಂಟಿಯಾಗಿ ಈಗ ಒಂದು ತಿಂಗಳ ಹಿಂದೆ ಕೆಲವಾರು ಹೋಮ್ ಸ್ಟೇ ರೆಸಾರ್ಟ್ಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡಿದ್ದಾರೆ. ಈಗ NDPS ಕಾಯ್ದೆಯಲ್ಲಿ ಏನಿದೆ ಅಂತಂದರೆ ಡ್ರಗ್ಸನ್ನು ಸೇವನೆ ಮಾಡೋದು ಅಪರಾಧ, ಪೊಸೆಷನ್ ಜೊತೆಗೆ ಇಟ್ಕೊಳ್ಳೋದು ಅಪರಾಧ, ಯಾವುದೇ ಒಂದು ಕಟ್ಟಡ, ಯಾವುದೇ ಒಂದು ಬಿಲ್ಡಿಂಗು, ಯಾವುದೇ ಒಂದು ಇದನ್ನು ಅದನ್ನು ಬಳಸೋದಕ್ಕೆ ಕೊಡೋದು ಕೂಡ ಅಪರಾಧ. ಅಂದರೆ ಹೋಮ್ ಸ್ಟೇ ನಡೆಸೋದಕ್ಕೆ ಲೈಸೆನ್ಸ್ ತಗೊಂಡು ಅಲ್ಲಿ ಯಾರು ಬಂದ ಗೆಸ್ಟ್ಗಳಿಗೆ ಡ್ರಗ್ಸ್ ಕನ್ಸ್ಯೂಮ್ ಮಾಡೋಕ್ಕೆ ಬಿಟ್ಟರೆ ಆತನ ಮೇಲೂ ಕೂಡ ಪ್ರಕರಣ ದಾಖಲು ಮಾಡೋದಕ್ಕೆ ಅವಕಾಶ ಇದೆ. ಇದನ್ನು ನಾವು ಹೋಮ್ ಸ್ಟೇ ರೆಸಾರ್ಟ್ ಓನರ್ಸ್ ಮೀಟಿಂಗ್ ಕರೆದಾಗ ಅವ್ರಿಗೆ ಹೇಳ್ತೀವಿ, ನೀವು ಯಾರೇ ಬಂದರೂ ಕೂಡ ಅವರ ಸಂಪೂರ್ಣ ವಿವರವನ್ನು ತಗೋಬೇಕು. ನೀವು ಅವ್ರು ಏನು ಆ್ಯಕ್ಟಿವಿಟೀಸ್ ಮಾಡ್ತಾರೆ ಅದ್ರ ಬಗ್ಗೆ ನಿಗಾ ಇಡಬೇಕು, ನಮಗೆ ಮಾಹಿತಿಯನ್ನು ಕೊಡಬೇಕು ಅಂತ. ಏನಾಗ್ತದೆ, ಹೋಮ್ ಸ್ಟೇ ರೆಸಾರ್ಟ್ ಅವ್ರಿಗೆ ಏನು ಇಂಪಾರ್ಟೆಂಟ್ ಏನು, ಅವ್ರಿಗೆ ಗೆಸ್ಟ್ಗಳು ಬರಬೇಕು, ಬಿಸ್ನೆಸ್ ಆಗಬೇಕು. ನಾಳೆ ಅವರೇ ಮಾಹಿತಿ ಕೊಟ್ಟರೆ ನಾಳೆ ಅಲ್ಲಿ ಆ ಹುಡುಕು ಅಂದರೆ ಯಾರೂ ಅಲ್ಲಿಗೆ ಬರೋದಿಲ್ಲ. ಸೊ ಇವತ್ತು ಜನ ಯಾವ ರೀತಿ ಯೋಚನೆ ಮಾಡ್ತಾರೆ, ನಂದೇನೋ ನನ್ನ ಬಿಸ್ನೆಸ್ ಆಗಬೇಕು, ನನ್ನ ವ್ಯವಹಾರಕ್ಕೆ ಯಾವುದೇ ತೊಂದರೆ ಆಗಬಾರ್ದು. ನನ್ನ ಪ್ರಿಮೈಸಸಲ್ಲಿ ಅಕ್ರಮ ಚಟುವಟಿಕೆ ನಡೀತಾ ಇದ್ರೂ ಕೂಡ ನಾನು ಮಾಹಿತಿ ಕೊಟ್ಟು ನಾಳೆ ಕೇಸ್ ಆದರೆ ನಾನು ಕೋರ್ಟ್ಗೆ ಹೋಗಬೇಕಾಗ್ತದೆ. ಇವತ್ತು ಜನರ ಯೋಚನೆ ಮಾಡೋ ರೀತಿ ಬದಲಾವಣೆ ಆಗಬೇಕಾಗ್ತದೆ. ಇವತ್ತು ಡ್ರಗ್ಸನ್ನು ಯಾರೋ ಒಬ್ಬ ತಗೋತಾ ಇದ್ದಾನೆ ಅಂತಂದರೆ ಅಥವಾ ಯಾರೋ ಒಬ್ಬ ಸಪ್ಲೈ ಮಾಡ್ತಾ ಇದ್ದಾನೆ ಅಂತಂದರೆ ಇಬ್ಬರಿಗೆ ತೊಂದರೆ ಆಗೋದಿಲ್ಲ. ಅದರಿಂದ ಅವ್ರ ಮನೆ ಹಾಳಾಗ್ತದೆ, ಮನೆಯಲ್ಲಿರ್ತಕ್ಕಂಥ ಆರ್ಥಿಕ ಇದು ಕುಸಿತ ಆಗ್ತದೆ. ನೆಕ್ಸ್ಟ್ ಅದು ಅಕ್ಕಪಕ್ಕದ ಜನರು ಕೂಡ ಅದು ವ್ಯಾಪಿಸ್ತದೆ. ಆದ್ದರಿಂದ ಈ ಬ್ರಾಡರ್ ಥಿಂಕಿಂಗ್ ಇಲ್ಲ. ಇವತ್ತು ಜನ ನಾವು ಕೂಡ ಈಗ ಒಂದು ಸಪೋಸ್ ಸಿಂಪಲ್ ಅಂದರೆ ಒಂದು ಕೇಸ್ ಆಗುತ್ತೆ ಒಂದು ಊರಲ್ಲಿ, ಪಕ್ಕದ ಮನೆಯಲ್ಲಿ ಗಲಾಟೆ ಆಗ್ತದೆ, ಅವನ ಬಂದು ಹೊಡೆದಿರ್ತಾನೆ, ಹಗ್ಲೊತ್ತೆ ಹೊಡೆದಿರ್ತಾನೆ. ನಾವು ಪೊಲೀಸರು ಹೋಗಿ ಮಾಜರು ಮಾಡ್ತೀವಿ, ಪಕ್ಕದವ್ರಿಗೆ ಕೇಳ್ತೀವಿ ಏನಾಯ್ತು ಈ ಘಟನೆ, ನಾನು ಇರಲಿಲ್ಲ ಸರ್, ನಾನು ತೋಟಕ್ಕೆ ಹೋಗಿದ್ದೆ, ನಾನು ಇಲ್ಲ ಸರ್, ನಾನು ಅಲ್ಲಿಗೆ ಹೋಗಿದ್ದೆ. ಈ ರೀತಿ ಅನ್ಯಾಯದ ವಿರುದ್ಧ ಜನ ನಿಲ್ತಕ್ಕಂಥ ಒಂದು ವ್ಯವಸ್ಥೆ ಬರಬೇಕಾಗಿದೆ. ಸಾಕಷ್ಟು ಸಂದರ್ಭಗಳಿಗೆ ಆಕ್ಸಿಡೆಂಟ್ ಆದಾಗ ಭಾಳ ಜನ ವೀಡಿಯೋ ಮಾಡ್ತಾರೆ ಬಿಟ್ಟು ಯಾರು ಕೂಡ ಎತ್ಕೊಂಡು ಆಸ್ಪತ್ರೆಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ. ಸೊ ಈ ರೀತಿಯ ಒಂದು
ಅವೇರ್ನೆಸ್ ಜನರಲ್ಲಿ ಬಂದಾಗ ಇವತ್ತು ಯಾವುದೇ ತಪ್ಪು ನನಗೆ ನೇರವಾಗಿ ಅದು ಸಂಬಂಧಪಡದೇ ಇರ್ಬೋದು, ಆದರೆ ನಾಳೆ ನಮ್ಮ ಮಗನಿಗೂ ಬರ್ಬೋದು, ನಾಳೆ ನನ್ನ ಮನೆಯಲ್ಲೂ ಇಂಥ ಘಟನೆ ಆಗ್ಬೋದು, ನಾನು ನನ್ನ ಮೇಲೆ ಯಾರಾದ್ರು ಹಲ್ಲೆ ಮಾಡ್ಬೋದು, ಹಲ್ಲೆ ಮಾಡಿದಾಗ ಅಲ್ಲಿದ್ದ ಒಂದು ಸಾಕ್ಷಿ ಹೇಳಬೇಕಾಗ್ತದೆ, ಹೇಳಿದಾಗ ಮಾತ್ರ ಅದನ್ನು ತಡೆಗಟ್ಟಕ್ಕೆ ಸಾಧ್ಯ ಅಂತಕ್ಕಂಥ ವಿಚಾರ ಜನರಲ್ಲಿ ಬಂದಾಗ ಸೊ ಇದನ್ನು ಪರಿಪಕ್ವವಾಗಿ ತಡೆಯೋದಕ್ಕೆ ಸಾಧ್ಯ ಆಗ್ತದೆ. ಈಗ ನಾನು ಪೊಲೀಸ್ ಇಲಾಖೆ ಬಗ್ಗೆ ತಡಿಬೇಕು ಅಂತ ಇರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ ನಿರೀಕ್ಷೆ ನಾನು ತಪ್ಪು ಅಂತ ಹೇಳೋದಿಲ್ಲ. ಆದರೆ ಸಕಲೇಶಪುರ ನಗರ ಠಾಣೆ ಅಥವಾ ಗ್ರಾಮಾಂತರ ಠಾಣೆ ಇರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳ ಸಂಖ್ಯೆ ಎಷ್ಟು, ಅಲ್ಲಿರ್ತಕ್ಕಂಥ ಪಾಪ್ಯುಲೇಷನ್ ಸಂಖ್ಯೆ ಎಷ್ಟು, ಅಷ್ಟೊಂದು ಜನ ಏಕಕಾಲಕ್ಕೆ ಪೊಲೀಸರು ಮಾನಿಟರ್ ಮಾಡೋದಕ್ಕೆ ಸಾಧ್ಯನಾ ಅಂತಕ್ಕಂಥ ವಿಚಾರ ಸಾಧ್ಯ ಯಾವಾಗ ಸಾರ್ವಜನಿಕರಿಂದ ನಾಗರಿಕರಿಂದ ಸಹಕಾರ ಸಿಕ್ತಂಥ ಸಂದರ್ಭದಲ್ಲಿ, ಆ ಮಾಹಿತಿ ಬಂದಂಥ ಸಂದರ್ಭದಲ್ಲಿ ನಾವು ಅದನ್ನು 100% ಇಲ್ಲ ಆದರೂ ಸ್ವಲ್ಪ ಪರಿಣಾಮಕಾರಿಯಾಗಿ ಜಾರಿ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಜನರ ಸಮಾಜದ ಚಿಂತನೆಗಳು ಕೂಡ ಎಲ್ಲ ಒಂದು ಕಡೆ ಬದಲಾವಣೆ ಆಗಬೇಕು ಅಂತಕ್ಕಂಥ ವಿಚಾರ ನಮ್ಮ ಮೀಟಿಂಗ್ಗಳಲ್ಲೂ ಬರ್ತಾರೆ. ಸಾಕಷ್ಟು ಘೋರ ಅಪರಾಧಗಳಾಗ್ತವೆ, 307 ಆಗ್ತದೆ, ಅಲ್ಲೇ ಇರ್ತಾರೆ, ಸಾಕ್ಷಿ ಹೇಳೋದು ಗೊತ್ತಿಲ್ಲ ಅಂತ. ಸೊ ಮತ್ತು 307 ಮಾಡಿದವನಿಗೆ ಶಿಕ್ಷೆ ಕೊಡ್ಬೋದು ಹಂಗೆ, ಬರೀ ಪೊಲೀಸವರು ಹೇಳೋದೇ ಕೋರ್ಟ್ ಕೇಳೋದಿಲ್ಲ, ಕೋರ್ಟು ಇಂಡಿಪೆಂಡೆಂಟ್ ವಿಟ್ನೆಸ್ಗಳನ್ನ ಕೇಳ್ತಾರೆ, ಸ್ವತಂತ್ರ ಸಾಕ್ಷಿದಾರರು ಯಾರು, ಪ್ರತ್ಯಕ್ಷ ಸಾಕ್ಷಿದಾರರು ಯಾರು. ಸೊ ಈ ರೀತಿಯ ವ್ಯವಸ್ಥೆಗಳು ನಮ್ಮ ಜುಡಿಷಿಯಲ್ ಸಿಸ್ಟಮಲ್ಲಿ ಅಥವಾ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಲ್ಲಿ ಇರೋದ್ರಿಂದ ಪೊಲೀಸರು ಸಾರ್ವಜನಿಕರು ಕೈ ಜೋಡಿಸಿದಾಗ ಮಾತ್ರ ಒಂದು ಒಳ್ಳೆಯ ವ್ಯವಸ್ಥೆ, ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗೋದಕ್ಕೆ ಸಾಧ್ಯ ಆಗ್ತದೆ. ಸರ್, ಒಂದು ವಿಚಾರ ಸ್ವಯಂ ಜಾಗೃತಿ ಆಗದೇ ಇದ್ದರೆ, ಸಮಾಜದಲ್ಲಿ ಸ್ವಯಂ ಜಾಗೃತಿ ಆಗದೇ ಇದ್ದರೆ ಇಂಥ ಒಂದು ಪಿಡುಗುಗಳನ್ನು ನಿಯಂತ್ರಣ ಮಾಡೋದು ನಿರೀಕ್ಷಿತ ಮಟ್ಟದಲ್ಲಿ ಅದು ಆಗೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಯೊಂದು ಇಲಾಖೆಯೂ ಕೂಡ, ಆರೋಗ್ಯ ಇಲಾಖೆ ಇರ್ಬೋದು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇರ್ಬೋದು, ಅಥವಾ ಕಂದಾಯ ಇಲಾಖೆ ಇರ್ಬೋದು, ದೊಡ್ಡ ಪ್ರಮಾಣದ ಸಾರ್ವಜನಿಕರು ಪ್ರತಿ ಮನೆಯಲ್ಲೂ ಕೂಡ ಈ ರೀತಿ ಒಂದು ಅವೇರ್ನೆಸ್ ಬರಬೇಕಾಗ್ತದೆ. ಇದರಿಂದ ಒಬ್ಬ ವ್ಯಕ್ತಿ ಮಾತ್ರ ಹಾಳಾಗೋದಲ್ಲ, ಒಂದು ಮನೆ ಟೋಟಲಾಗಿ ಒಂದು ಸಮಾಜನೇ ಕೂಡ ಹಾಳಾಗ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗೋದ್ರಿಂದ ಇಂಥ ಒಂದು ಚಟುವಟಿಕೆಗಳು ಯಾರೂ ಕೂಡ ಸಹಕಾರ ಕೊಡ್ತಾರೆ ಅಂತಲ್ಲ, ಸೈಲೆಂಟ್ ಆಗಿರೋದು ಕೂಡ ಇಂಡೈರೆಕ್ಟ್ ಆಗಿ ಸಹಕಾರ ಕೊಟ್ಟಂಗೆ ಆಗ್ತದೆ. ನೋಡಿ ಕೂಡ ಸುಮ್ಮನೆ ಇರೋದು, ನಾಳೆ ನಾನು ಕೋರ್ಟ್ಗೆ ಬರಬೇಕಾಗ್ತದೆ, ಸಾಕ್ಷಿ ಹೇಳಬೇಕಾಗ್ತದೆ ಅಂತ ಆ ಕಾರಣಕ್ಕಾಗಿ ಮಾಹಿತಿ ಗೊತ್ತಿದ್ರೂ ಕೂಡ ನಾನು ಯಾಕೆ ಕೊಡಬೇಕು, ನಾನು ಯಾಕೆ ತೆಗಿಬೇಕು ಅಂತ ಆ ಮನೋಭಾವ ಇದ್ದರೆ ಇದನ್ನು ನಿಯಂತ್ರಣ ಮಾಡೋದು ಕಷ್ಟ ಆಗ್ತದೆ. ಆದ್ದರಿಂದ ಸ್ವಯಂ ಜಾಗೃತಿನ, ಸ್ವಯಂ ಒಂದು ಇನಿಷಿಯೇಷನ್ನ ತಗೊಂಡು ಪ್ರತಿಯೊಂದು ಮನೆಯಲ್ಲೂ ಕೂಡ, ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಈ ರೀತಿಯ ಏನು ವ್ಯಕ್ತಿಗಳು ಅಥವಾ ಡ್ರಗ್ಸ್ಗೆ ಬಲಿಯಾದಂಥ ವ್ಯಕ್ತಿಗಳು ಕಂಡು ಬಂದರೆ ಆ ಮಾಹಿತಿಯನ್ನು ನಮ್ಮ ಪೊಲೀಸ್ ಇಲಾಖೆಗೆ ತಲುಪಿಸಬೇಕು ಅಂತಕ್ಕಂಥ ಕೋರಿಕೆಯೊಂದಿಗೆ ನಮ್ಮಲ್ಲಿ ಕರೆಸಿ ಈ ಸಂವಾದ ಕಾರ್ಯದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಕೊಡುವಂಥ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಸದಸ್ಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಈ ಸಂವಾದಗೋಷ್ಠಿಯಲ್ಲಿ ನನ್ನನ್ನು ಕರೆಸಿ ಸಂವಾದ ನಡೆಸಿ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ನಡೆಸಲು ಅವಕಾಶ ಮಾಡಿಕೊಟ್ಟ ತಾಲೂಕು ಪತ್ರಕರ್ತರ ಸಂಘಕ್ಕೆ ಅಭಿನಂದನೆಯನ್ನು ಸಲ್ಲಿಸಲಾಗುವುದು ಎಂದರು. ಎಂಬಿ ಉಮೇಶ್, ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.